ನಾನು ಲೀಗಲ್ ಕಸ್ಟಡಿಗೆ ಹೋಗಿರೋದಾಗಿರ್ಬೋದು, ಒಂಥರ ಇಲ್ಲಿಂದ ಸ್ಟಾರ್ಟ್ ಆಗಿರೋ ಲೈಫ್ ಪೀಕಲ್ಲಿ ಹಿಂಗೆ ಹೋಗ್ತಾ ಇರುವಾಗ ಬಂದಿದ್ದು ವರ್ಷನೇ 2025. ಮತ್ತೆ ದುಬೈ ಸವಾಸನೇ ಬೇಡ ಅಂತ ಯಾಕೆ ದುಬೈ ಬಿಟ್ಟು ಬಂದೆ? ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ ದುಬೈಗೆ ಹೋಗ್ಬೇಕು. 16 ದಿನನೂ ಹತ್ತಿದ್ದೀನಿ. ಎಲ್ಲರೂ ಮಾಡ್ತಾರೆ ಅಂತ ನಾನು ಕೂಡ ಡಿಗ್ರಿ ಮಾಡಿದೆ. 2019 ನಾನು BCom ಮುಗಿಸಿರೋದು. ದುಬೈಲಿ ಜಾಬ್ ಇದ್ರೆ ಹೇಳಿ ಅಂತ ಅಂತೂ ಅನ್ಕೊಂಡಿರೋ ಕನಸು ನನ್ಸಾಗೋ ಟೈಮ್ ಬಂತು. January 21st, 2020ಗೆ ನಾನು ದುಬೈಗೆ ಹೋಗಿ ಲ್ಯಾಂಡ್ ಆದೆ. ನನ್ನ ಅಣ್ಣನ ರೆಫರಲ್ ಮೇಲೆ ನನಗೆ 6 ದಿನದಲ್ಲಿ ದುಬೈಲಿ ಕೆಲಸ ಸಿಕ್ಕಿತ್ತು. ವಾಟ್ ನೆಕ್ಸ್ಟ್? ಇರೋಕೆ ರೂಮ್ ಇಲ್ಲ, ಊಟಕ್ಕೆ ಪೇ ಮಾಡೋಕೆ ದುಡ್ಡಿಲ್ಲ, ಎಲ್ಲ ಅಂತ ಇರೋದು. ಅವಾಗ ನಂಗೆ ಹೆಲ್ಪ್ ಮಾಡಿದ್ದು ನನ್ನ ಅಣ್ಣ ನವೀನ್ ಅಣ್ಣ ಅಂತ. ಶುರು ಆಗಿದೆ ಕೋವಿಡ್. 1 ವರ್ಷ ಕೆಲಸ ಇಲ್ಲದೆ ಹೆಂಗೋ ಮ್ಯಾನೇಜ್ ಮಾಡಿದ್ದೀನಿ. ನಾನು ಬೇರೆಯವ್ರ ವಿಡಿಯೋ ಎಡಿಟ್ ಮಾಡಿ ಅವ್ರಿಗೆ ಸೆಂಡ್ ಮಾಡೋದಕ್ಕಿಂತ ನಾನೇ ಒಂದು ಶೂಟ್ ಮಾಡಿ ನನ್ನ ವಿಡಿಯೋನೇ ನಾನೇ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಹಾಕ್ಬೋದಲ್ಲ ಅಂತ. ಒಂದೇ ಸಲ ಸಡನ್ನಾಗಿ ಹಿಂಗೆ ಕೆಳಗಡೆ ಬಿದ್ದೋದಾಗ ಹಿಂಗಾಗತ್ತೆ ಅಂದರೆ, ಕಂಪನಿ ಶಟ್ ಡೌನ್ ಆಯಿತು, ವೀಸಾದ ಪ್ರಾಬ್ಲಮ್ ಆಯಿತು, ಓವರ್ ಸ್ಟೇ ಫೈನ್ ಬಂತು, ಇದೆಲ್ಲ ನಡು ಮಧ್ಯೆ ಅಪ್ಪನ ಆಕ್ಸಿಡೆಂಟ್ ಆಯಿತು. ನನ್ನ ಮತ್ತು ನನ್ನ ಫ್ಯಾಮಿಲಿ ಮೆಂಟಲ್ ಸ್ಟೇಟ್ ಯಾವ ರೀತಿ ಇತ್ತು, ಎಷ್ಟು ಕುಗ್ಗೋಗಿದ್ರು ನನ್ನ ಫ್ಯಾಮಿಲಿಯವರು. ಅಲ್ಲದೆ ನನ್ನ ಫ್ರೆಂಡ್ಸ್ ಸಂದೀಪ್ ಆಗಿರ್ಬೋದು, ಶಿವ ಆಗಿರ್ಬೋದು, ಅಮಿತ್ ಆಗಿರ್ಬೋದು, ಎಷ್ಟು ಸಪೋರ್ಟ್ ಮಾಡಿದರು.